ಆತ್ಮೀಯ ವೀಕ್ಷಕರ ನಮಸ್ಕಾರ. ಬೆಂಗಳೂರಿನ ಪುರಾಣ ಇತಿಹಾಸ ಪ್ರಸಿದ್ಧ ಬಸವನಗುಡಿಯ ಶ್ರೀ ರಾಮಕೃಷ್ಣ ಆಶ್ರಮದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ ರಾಮಾಂಜನೇಯ ಗುಡ್ಡ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮಾತ್ ಸ್ಮರಣಾದ್ ಭವೇತ್. ಇಲ್ಲಿನ ಹನುಮಂತ ನಗರದಲ್ಲಿ ನೆಲೆ ನಿಂತ ಆಂಜನೇಯನಿಗೆ ಇಲ್ಲಿ ಅಗ್ರಪೂಜೆ. ರಾಮಾಂಜನೇಯ ಗುಡ್ಡವನ್ನು ಹನುಮಂತನ ಬೆಟ್ಟ, ಗುಡ್ಡದ ಆಂಜನೇಯ ಸ್ವಾಮಿ ಎಂದು ಕರೆಯುತ್ತಾರೆ. ಈ ತಾಣದ ವಿಶೇಷವೆಂದರೆ ದೇವಾಲಯದ ಮೇಲೆ ಸ್ಥಾಪಿಸಿರುವ ಶ್ರೀರಾಮ ಮತ್ತು ಆಂಜನೇಯರು ಪರಸ್ಪರ ಅಪ್ಪಿಕೊಂಡು ಸಂತಸ ಪಡುತ್ತಿರುವ, ಸಾಂತ್ವನ ಹೇಳುತ್ತಿರುವಂತೆ ಕಾಣುವ ಬೃಹತ್ ವಿಗ್ರಹಗಳು. ಮೆಟ್ಟಿಲು ಹತ್ತಿ ಬರುತ್ತಿದ್ದಂತೆ ಆಕರ್ಷಕ ಆಂಜನೇಯ ಸ್ವಾಮಿಯ ದೇವಾಲಯ ಕಾಣುತ್ತೇವೆ. ದೇವಾಲಯಕ್ಕೆ ಬರಲು 2 ದ್ವಾರಗಳಿವೆ. ಸುಮಾರು 8 ಅಡಿ ಎತ್ತರದ ಗದೆ ಹಿಡಿದಿರುವ ವೀರಾಂಜನೇಯನ ಪುತ್ಥಳಿ ಅತ್ಯಾಕರ್ಷಕವಾಗಿದೆ. ದೇವಾಲಯದ ಸುತ್ತಮುತ್ತಲಿನ ತಾಣ ಹಿತಕರ ಮತ್ತು ಆಹ್ಲಾದಕರವಾಗಿದೆ. ಸುಂದರ ಉದ್ಯಾನವನ ಕಣ್ಮನ ಸೆಳೆಯುತ್ತದೆ. ಇಲ್ಲಿಗೆ ಬೆಳಿಗ್ಗೆ ಮತ್ತು ಸಂಜೆ ವಾಯುವಿಹಾರಿಗಳು ವಾಕಿಂಗ್ ಮಾಡುತ್ತಾರೆ. ದೇವಾಲಯದ ಮುಂದೆ ನಾಗಬನವಿದೆ. ಇಲ್ಲಿಯೂ ಕೂಡ ಪೂಜೆ ಸಲ್ಲುತ್ತದೆ. ಗದಾಧಾರಿ ಆಂಜನೇಯ ಇಲ್ಲಿ ನಿಂತಿರುವ ಭಂಗಿಯಲ್ಲಿದೆ. ಲಂಕೆಯನ್ನು ವಶಪಡಿಸಿಕೊಂಡ ಬಳಿಕ ಶ್ರೀರಾಮ ಮತ್ತು ಆಂಜನೇಯ ಪರಸ್ಪರ ಅಪ್ಪಿಕೊಂಡಿರುವ ದೃಶ್ಯವಿದೆ ಎಂದು ಹೇಳುತ್ತಾರೆ. ಆಂಜನೇಯ ಶ್ರೀರಾಮನಿಗೆ ತೋರಿದ ನಿಷ್ಠೆ ಮತ್ತು ಸಮರ್ಪಣೆಯ ಸಂಕೇತ ಈ ಬೃಹತ್ ವಿಗ್ರಹಗಳಲ್ಲಿ ಕಂಡುಬರುತ್ತದೆ. ಈ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಈ ಪ್ರದೇಶಕ್ಕೆ ಹನುಮಂತ ನಗರ ಎಂದು ಹೆಸರಿಡಲಾಗಿದೆ. ಈ ದೇವಾಲಯಕ್ಕೆ ಸರಿಸುಮಾರು 300 ವರ್ಷಗಳ ಇತಿಹಾಸವಿದೆ. ಆದರೆ 1960ರ ಸುಮಾರಿಗೆ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ಲ ಹನುಮಂತಯ್ಯನವರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು. ದೇವಾಲಯದ ಟ್ರಸ್ಟಿ ಕೂಡ ಆಗಿದ್ದರು. ದೇವಾಲಯವು ಈ ಚಿಕ್ಕ ಬೆಟ್ಟದ ಮೇಲೆ ನೆಲೆಸಲು, ಸರ್ವಾಂಗೀಣ ಅಭಿವೃದ್ಧಿ ಹೊಂದಲು ಕೆಂಗಲ್ ಹನುಮಂತಯ್ಯನವರೇ ಮುಖ್ಯ ರೂವಾರಿಗಳು. ಬೇರೆ ದೇವಾಲಯಗಳಲ್ಲಿ ಕಂಡುಬರುವಂತೆ ಈ ದೇವಾಲಯದಲ್ಲಿ ಗೋಪುರವಿಲ್ಲ. ಬದಲಿಗೆ ಶ್ರೀರಾಮ ಆಂಜನೇಯ ತಬ್ಬಿಕೊಂಡಿರುವ 9 ಮೀಟರ್ ಎತ್ತರದ ಬೃಹತ್ ವಿಗ್ರಹಗಳಿವೆ. ಶ್ರೀರಾಮನು ಲಂಕಾಧಿಪತಿ ರಾವಣನನ್ನು ಸಂಹರಿಸಿದ ಬಳಿಕ ಶ್ರೀರಾಮ ಮತ್ತು ಆಂಜನೇಯ
ಪರಸ್ಪರ ಆಲಂಗಿಸಿಕೊಂಡಿದ್ದಾರೆ. 2-3 ದಶಕಗಳ ಹಿಂದೆ ದೇವಾಲಯದ ಆಸುಪಾಸಿನ ಕಟ್ಟಡಗಳ ಟೆರೇಸ್ ಮೇಲಿನಿಂದ ಈ ರಾಮ ಹನುಮಂತನ ವಿಗ್ರಹವನ್ನು ನೋಡಬಹುದಾಗಿತ್ತು. ಮೂಲ ಆಂಜನೇಯನ ಉಬ್ಬು ಶಿಲ್ಪವು ಇಂದು ಕೂಡ ಪೂಜಿಸಲ್ಪಡುತ್ತಿದೆ. ಇದೀಗ ಬಹುಮಹಡಿ ಕಟ್ಟಡಗಳಿಂದಾಗಿ ಇಂತಹ ದೃಶ್ಯ ಕಾಣಸಿಗುತ್ತಿಲ್ಲ. ಹನುಮ ಜಯಂತಿ, ಶ್ರೀ ರಾಮನವಮಿ ಸೇರಿದಂತೆ ಅನೇಕ ಹಬ್ಬಗಳಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. 1968ರಲ್ಲಿ ಮೊದಲ ಬಾರಿ ಹನುಮ ಜಯಂತಿಯನ್ನು ಇಲ್ಲಿ ಪ್ರಾರಂಭಿಸಲಾಯಿತು. ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಮಾಡುವುದರಿಂದ ಅಪಾರ ಸಂಖ್ಯೆಯ ಭಕ್ತರು ನೆರೆಯುತ್ತಾರೆ. ದೇವಾಲಯದ ಬಲಬದಿಯಲ್ಲಿ ಶ್ರೀ ಎಎಸ್ ಮೂರ್ತಿ ರಂಗಮಂಟಪವಿದ್ದು ನಾಟಕ, ನೃತ್ಯ, ಸಂಗೀತದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತವೆ. ರಾಮಾಂಜನೇಯ ಗುಡ್ಡದ ಸುತ್ತಮುತ್ತ ಹಲವಾರು ಪ್ರಭೇದಗಳ ಮರಗಳಿವೆ. ಇಲ್ಲಿನ ಪೂಜಾ ಸಮಯ ಬೆಳಿಗ್ಗೆ 7ರಿಂದ 11:30ರವರೆಗೆ ಹಾಗೂ ಸಂಜೆ 5:30ರಿಂದ 8:30ರವರೆಗೆ ನಡೆಯಲಿದೆ. ಪಕ್ಕದಲ್ಲಿ ಮಕ್ಕಳಿಗಾಗಿ ಆಡಲು ಉದ್ಯಾನವನವಿದೆ. ಇತ್ತೀಚೆಗೆ ಮಕ್ಕಳಿಗಾಗಿ ಈ ಆಟದ ಮೈದಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಈ ದೇವಾಲಯದ ಬಳಿ ಕೆಎಚ್ ಕಲಾಸೌಧ ಎಂದರೆ ಕೆಂಗಲ್ ಹನುಮಂತಯ್ಯ ಕಲಾಸೌಧ ಆಡಿಟೋರಿಯಂ ಇದೆ. ಇಲ್ಲಿ ಆಗಾಗ ಸಂಗೀತ, ನೃತ್ಯ, ನಾಟಕಗಳು, ರಂಗ ಚಟುವಟಿಕೆಗಳು ನಡೆಯುತ್ತವೆ. ಈ ದೇವಾಲಯಕ್ಕೆ ಅತಿ ಸಮೀಪದಲ್ಲಿ ದೊಡ್ಡ ಗಣಪತಿ, ದೊಡ್ಡ ಬಸವಣ್ಣ ದೇವಸ್ಥಾನ, ನವಮಂತ್ರಾಲಯ, ಶ್ರೀ ವೆಂಕಟೇಶ್ವರ ಸ್ವಾಮಿ, ಗೋವರ್ಧನಗಿರಿ, ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ, ಕುಮಾರಸ್ವಾಮಿ ದೇವಾಲಯ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ, ಬಂಡೆ, ಮಹಂಕಾಳಿ ಸೇರಿದಂತೆ ಅನೇಕ ದೇವಾಲಯಗಳಿದ್ದು ಅವನ್ನು ನೋಡಬಹುದಾಗಿದೆ. 1980-90ರ ದಶಕದಲ್ಲಿ ಕನ್ನಡದ ಬಹುತೇಕ ಚಿತ್ರಗಳ ಚಿತ್ರೀಕರಣ ಇಲ್ಲಿ ನಡೆದಿದೆ. ಪ್ರಿಯ ವೀಕ್ಷಕರೇ, ಇದುವರೆಗೆ ದೇವಾಲಯ ದರ್ಶನ ಮಾಡಿದ್ರಲ್ಲ, ಏನನ್ನಿಸ್ತು? ದಯವಿಟ್ಟು ರಾಗಸುದೆ ವೀಕ್ಷಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ರಾಗಸುದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವೈವಿಧ್ಯದ ಮಹತ್ವದ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.